ನಮಸ್ಕಾರ. ಇಂದಿನ ಈ ಅದ್ಭುತವಾದ ಜ್ಯಾಮಿತೀಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ರೇಖಾಗಣಿತದ ಪ್ರಪಂಚಕ್ಕೆ ಕಾಲಿಡ್ತಿದ್ದೇವೆ. ಗೊತ್ತಾ, ಈ ದೊಡ್ಡ ಬ್ರಹ್ಮಾಂಡದಲ್ಲಿರುವ ಯಾವುದೇ ಸಂಕೀರ್ಣವಾದ ಆಕಾರ, ಅದು ಎಷ್ಟೇ ದೊಡ್ಡದಿರ್ಲಿ, ಶುರುವಾಗುವುದು ಕೇವಲ ಒಂದೇ ಒಂದು ಸಣ್ಣ ಚುಕ್ಕೆಯಿಂದ. ಹೌದು, ಒಂದು ಸಿಂಪಲ್ ಬಿಂದುವಿನಿಂದ. ಬನ್ನಿ, ಆ ಬಿಂದುವಿನ ರೋಚಕ ಪಯಣ ಹೇಗಿರುತ್ತೆ ಅಂತ ಇವತ್ತು ಕಲಿಯೋಣ. ಇಂದಿನ ನಮ್ಮ ಈ ಕಲಿಕೆಯ ಹಾದಿ ತುಂಬಾ ಆಸಕ್ತಿಕರವಾಗಿದೆ. ಮೊದಲು ಬಿಂದುಗಳ ಚಮತ್ಕಾರ, ಆಮೇಲೆ ರೇಖೆಲೋಳು ಮತ್ತು ಕಿರಣಗಳ ಬಗ್ಗೆ ತಿಳಿಯೋಣ. ಅವು ಒಂದಕ್ಕೊಂದು ಭೇಟಿಯಾದಾಗ ಏನಾಗುತ್ತೆ, ಕೋನಗಳು ಹೇಗೆ ಸೃಷ್ಟಿಯಾಗ್ತವೆ, ಹಾಗೂ ಕೊನೆಯಲ್ಲಿ ಕಾಗದವನ್ನು ಮಡಚುವ ಮೂಲಕ ಕೋನಗಳನ್ನು ಅಳೆಯುವ ಒಂದು ಮೋಜಿನ ವಿಧಾನವನ್ನು ಕೂಡ ನೋಡಲಿದ್ದೇವೆ. ಸರಿ, ತಡ ಮಾಡೋದು ಬೇಡ, ನೇರವಾದಿ ವಿಷಯಕ್ಕೆ ಬರೋಣ. ರೇಖಾಗಣಿತದ ಅಡಿಪಾಯವಾಗಿರುವ ಬಿಂದುವಿನ ಚಮತ್ಕಾರದ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಬಿಂದು ಅಂದ್ರೆ ಏನು? ಇದು ಕೇವಲ ಒಂದು ನಿಖರವಾದ ಸ್ಥಳ ಅಥವಾ ಲೊಕೇಶನ್ ಅಷ್ಟೇ. ಇದಕ್ಕೆ ಉದ್ದ, ಅಗಲ, ದಪ್ಪ ಯಾವುದೂ ಇರಲ್ಲ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಜ್ಯಾಮಿತಿ ಪೆಟ್ಟಿಗೆಯಲ್ಲಿರುವ ಕೈವಾರದ ತುದಿ, ಚೆನ್ನಾಗಿ ಕೆತ್ತಿದ ಪೆನ್ಸಿಲ್ನ ಚೂಪಾದ ತುದಿ ಅಥವಾ ಸೂಜಿಯ ಮೊನಚಾದ ತುದಿಯನ್ನ ನೆನಪಿಸ್ಕೊಳ್ಳಿ. ಇವೆಲ್ಲವೂ ರೇಖಾಗಣಿತದಲ್ಲಿ ಬಿಂದುವಿಗೆ ಪರ್ಫೆಕ್ಟ್ ಉದಾಹರಣೆಗಳು. ಎಲ್ಲದರ ಆರಂಭ ಇಲ್ಲೇ ಆಗೋದು. ಈಗ ನಿಮ್ಗೊಂದು ಸಣ್ಣ ಯೋಚನೆ ಮಾಡುವಂಥ ಟಾಸ್ಕ್. ರಿಹಾನ್ ಅನ್ನೊಬ್ಬ ವಿದ್ಯಾರ್ಥಿ ಒಂದು ಕಾಗದದ ಮೇಲೆ ಒಂದು ಸಣ್ಣ ಬಿಂದುವನ್ನು ಗುರುತಿಸಿದ ಅಂತ ಊಹಿಸ್ಕೊಳ್ಳಿ. ಈಗ ಆ ಒಂದೇ ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ಕೇವಲ 1, 2 ಅಥವಾ 10? ಸ್ವಲ್ಪ ಯೋಚಿಸಿ. ಇಲ್ಲಿದೆ ನೋಡಿ ಆಶ್ಚರ್ಯಕರ ಉತ್ತರ. ಆ ಒಂದೇ ಒಂದು ಬಿಂದುವಿನ ಮೂಲಕ ಅನಂತ ಸಂಖ್ಯೆಯ ರೇಖೆಗಳನ್ನು, ಅಂದ್ರೆ ಲೆಕ್ಕವಿಲ್ಲದಷ್ಟು ರೇಖೆಗಳನ್ನು ನಾವು ಎಳೆಯಬಹುದು. ಯಾಕೆ ಗೊತ್ತಾ? ರೇಖೆಗಳಿಗೆ ಅಂತ್ಯ ಅನ್ನೋದೇ ಇರಲ್ಲ. ಹಾಗಾಗಿ ಲೆಕ್ಕಕ್ಕೆ ಸಿಗದಷ್ಟು ರೇಖೆಗಳು ರಿಹಾನ್ ರಚಿಸಿದ ಆ ಬಿಂದುವಿನ ಮೂಲಕ ಈಸಿಯಾಗಿ ಹಾದು ಹೋಗಬಹುದು. ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಷಯ ಅಲ್ವಾ? ಸರಿ, ಈಗ ಇದನ್ನೇ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋಣ. ಶೀತಲ್ ಅನ್ನೋ ವಿದ್ಯಾರ್ಥಿನಿ ತನ್ನ ಕಾಗದದ ಮೇಲೆ ಎ ಮತ್ತು ಬಿ ಎಂಬ 2 ಬೇರೆ ಬೇರೆ ಬಿಂದುಗಳನ್ನು ಗುರುತಿಸಿದ್ಲು. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ 2 ಬಿಂದುಗಳನ್ನು ಒಟ್ಟಿಗೆ ಸೇರಿಸಿ ಎಷ್ಟು ವಿಭಿನ್ನ ರೇಖೆಗಳನ್ನು ಎಳೆಯಬಹುದು? ಇಲ್ಲಿ ನಿಯಮಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಒಂದು ಬಿಂದುವಿನಿಂದ ಅನಂತ ರೇಖೆಗಳನ್ನು ಎಳೆಯಬಹುದು ಅನ್ನೋದು ನಿಜ. ಆದ್ರೆ ನಿಖರವಾಗಿ 2 ಬಿಂದುಗಳನ್ನು ಸಂಪರ್ಕಿಸುವಾಗ ಮಾತ್ರ ನಮಗೆ ಕೇವಲ ಒಂದೇ ಒಂದು ಸರಳ ರೇಖೆ ಸಿಗೋಕೆ ಸಾಧ್ಯ. ಆ 2 ಬಿಂದುಗಳ ಮೂಲಕ ಹಾದು ಹೋಗುವ ಬೇರೊಂದು ನೇರರೇಖೆಯನ್ನು ಎಳೆಯಲು ಚಾನ್ಸೇ ಇಲ್ಲ. ಇದು ರೇಖಾಗಣಿತದ ಬಹಳ ಪ್ರಮುಖವಾದ ನಿಯಮ. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬಿಂದುಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಐಡಿಯಾ ಸಿಕ್ಕಿದೆ. ಈಗ ಈ ಬಿಂದುಗಳು ಸೇರಿ ಮುಂದೆ ಸಾಗಿದಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಅಂದರೆ ರೇಖೆಗಳು ಮತ್ತು ಕಿರಣಗಳ ಪರಿಚಯ ಮಾಡ್ಕೊಳ್ಳೋಣ. ರೇಖೆ ಅಥವಾ ಸರಳ ರೇಖೆ ಅಂದ್ರೆ ಅದೊಂದು ನೇರವಾದ ಮಾರ್ಗ. ಇದರ ವಿಶೇಷತೆ ಏನಂದ್ರೆ, ಇದಕ್ಕೆ ಆರಂಭಿಕ ಬಿಂದೂನೂ ಇರಲ್ಲ, ಅಂತ್ಯದ ಬಿಂದೂನೂ ಇರಲ್ಲ. ಇದು 2 ದಿಕ್ಕುಗಳಲ್ಲಿಯೂ ಅನಂತವಾಗಿ, ಅಂದ್ರೆ ಕೊನೆಯೇ ಇಲ್ಲದೆ ವಿಸ್ತರಿಸ್ತಲೇ ಇರ್ತದೆ. ಆದ್ರೆ ನಾವು ಕಾಗದದ ಮೇಲೆ ಬರೆದು ತೋರಿಸುವಾಗ ಇದು ಅನಂತ ಅಂತ ಸೂಚಿಸಲು 2 ಕಡೆ ಬಾಣದ ಗುರುತುಗಳನ್ನು ಬಳಸ್ತೇವೆ. ಈಗ ಈ ರೇಖೆಯ 2 ಪ್ರಮುಖ ಭಾಗಗಳನ್ನ ಅರ್ಥ ಮಾಡ್ಕೊಳ್ಳೋಣ. ರೇಖಾಖಂಡ ಮತ್ತು ಕಿರಣ. ಒಂದು ಕಾಗದವನ್ನು ಮಡಚಿ ನಂತರ ತೆರೆದು ನೋಡಿದಾಗ ಅಲ್ಲಿ ಒಂದು ಮಡಚಿದ ಗೆರೆ ಕಾಣುತ್ತಲ್ಲ, ಅದುವೇ ರೇಖಾಖಂಡ. ಇದಕ್ಕೆ ಸ್ಪಷ್ಟವಾದ ಆರಂಭ ಮತ್ತು ಅಂತ್ಯ ಇರುತ್ತೆ. ಆದ್ರೆ ಕಿರಣ ಅನ್ನೋದು ಸ್ವಲ್ಪ ವಿಭಿನ್ನ. ಇದು ನಮ್ಮ ಟಾರ್ಚ್ ಲೈಟ್ ಅಥವಾ ಸೂರ್ಯನ ಬೆಳಕಿದ್ದ ಹಾಗೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಶುರುವಾಗುತ್ತೆ, ಆದರೆ ಇನ್ನೊಂದು ದಿಕ್ಕಿನಲ್ಲಿ ಮಾತ್ರ ಅನಂತವಾಗಿ ಸಾಗುತ್ತಲೇ ಇರುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ಗಮನಿಸಲೇಬೇಕು. ಕಿರಣಗಳ ವಿಚಾರದಲ್ಲಿ ದಿಕ್ಕು ಬಹಳ ಮುಖ್ಯ. ಕಿರಣ ಎ ಅಂದ್ರೆ ಅದು ಓ ಬಿಂದುವಿನಿಂದ ಶುರುವಾಗಿ ಎ ಕಡೆಗೆ ಸಾಗುತ್ತಿದೆ ಅಂತ. ಆದ್ರೆ ಕಿರಣ ಎ ಅಂದ್ರೆ ಅದು ಎ ಬಿಂದುವಿನಿಂದ ಶುರುವಾಗಿ ಓ ಕಡೆಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂತ ಅರ್ಥ. ಹಾಗಾಗಿ ಇವೆರಡೂ ಖಂಡಿತವಾಗಿಯೂ ಒಂದೇ ಆಗಿರಲು ಸಾಧ್ಯವೇ ಇಲ್ಲ. ಪ್ರತ್ಯೇಕ ರೇಖೆಗಳ ಕಥೆ ನೋಡಿದ್ವಿ. ಈಗ ಈ ರೇಖೆಗಳು ತಮ್ಮ ಪ್ರಯಾಣದಲ್ಲಿ ಒಂದನೊಂದು ಭೇಟಿಯಾದಾಗ ಏನಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ. 2 ರೇಖೆಗಳು ಒಂದಕ್ಕೊಂದು ಕ್ರಾಸ್ ಆದಾಗ ಅಥವಾ ಹಾದು ಹೋದಾಗ ನಾವು ಅವುಗಳನ್ನ ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಉದಾಹರಣೆಗೆ, ರೇಖೆ XY ಮತ್ತು ರೇಖೆ PQಗಳು ಪರಸ್ಪರ ಅಡ್ಡಲಾಗಿ ಚಲಿಸಿದಾಗ ಅವು M ಎಂಬ ಒಂದೇ ಒಂದು ಬಿಂದುವಿನಲ್ಲಿ ಪರ್ಫೆಕ್ಟ್ ಆಗಿ ಸಂಧಿಸುತ್ತವೆ. ಈ ಭೇಟಿಯಾಗುವ ಜಾಗವೇ ಛೇದಕ ಬಿಂದು.
ಈ ರೇಖೆಗಳು ಸಂಧಿಸಿದಾಗ ಕೇವಲ ಛೇದಕ ಬಿಂದು ಮಾತ್ರ ಸೃಷ್ಟಿಯಾಗಲ್ಲ, ಬದಲಾಗಿ ಆ ರೇಖೆಗಳ ನಡುವೆ ಒಂದು ಹೊಸ ಜಾಗ ಅಥವಾ ಅಂತರ ಹುಟ್ಟಿಕೊಳ್ಳುತ್ತೆ. ಅದೇ ಕೋನ. ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಕೋನಗಳನ್ನು ಅಳೆಯುವ ಮೊದಲು ನಾವೊಂದು ಮೂಲಭೂತವಾದ ಸಂಖ್ಯೆಯನ್ನು ನೆನಪಿನಲ್ಲಿಡಬೇಕು. ಅದುವೇ 360. ಒಂದು ಸಂಪೂರ್ಣ ವೃತ್ತ ಅಥವಾ ಒಂದು ಕಂಪ್ಲೀಟ್ ಟರ್ನ್ ತಗೊಂಡ್ರೆ ಅದು ನಿಖರವಾಗಿ 360 ಡಿಗ್ರಿಗಳನ್ನು ಹೊಂದಿರ್ತದೆ. ನಮ್ಮೆಲ್ಲ ಕೋನಗಳ ಲೆಕ್ಕಾಚಾರಕ್ಕೆ ಇದುವೇ ಮೂಲ ಆಧಾರ. ಕೋನಮಾಪಕ ಅಥವಾ ಪ್ರೊಟ್ರಾಕ್ಟರ್ ಇಲ್ಲದೆಯೇನೂ ಕೋನಗರನ್ನು ಅಳೆಯಬಹುದು ಅಂತ ನಿಮಗೆ ಗೊತ್ತಿತ್ತಾ? ಕೇವಲ ಒಂದು ಕಾಗದವನ್ನು ಮಡಚುವ ಮೂಲಕ ಇದನ್ನ ಹೇಗೆ ಮಾಡಬಹುದು ಅಂತ ಈಗ ಕಲಿಯೋಣ. ಮತ್ತು ಇದು ಒಂದು ವಿಷಯವನ್ನು ಅತ್ಯದ್ಭುತವಾಗಿ ವಿವರಿಸುತ್ತೆ. 360 ಡಿಗ್ರಿಯ ಸಂಪೂರ್ಣ ವೃತ್ತವನ್ನು ಅರ್ಧಕ್ಕೆ ಕತ್ತರಿಸಿದಾಗ ಏನಾಗುತ್ತೆ ಹೇಳಿ? ನಮಗೊಂದು ನೇರವಾದ ಅಂಚು ಇರುವ ಅರ್ಧವೃತ್ತ ಸಿಗುತ್ತೆ. ಇದರ ಅಳತೆ ನಿಖರವಾಗಿ 180 ಡಿಗ್ರಿ ಇರುತ್ತೆ. ಇದನ್ನ ರೇಖಾಗಣಿತದಲ್ಲಿ ಸರಳ ಕೋನ ಅಂತ ಕರೀತಾರೆ. ಈಗ ಒಂದ್ ಸಣ್ಣ ಫನ್ ಆಕ್ಟಿವಿಟಿ ಮಾಡೋಣ. ಆ 180 ಡಿಗ್ರಿಯ ಅರ್ಧವೃತ್ತದ ಕಾಗದವನ್ನು ತೆಗೆದುಕೊಳ್ಳಿ, ಅದನ್ನ ಎಡದಿಂದ ಬಲಕ್ಕೆ ನಿಖರವಾಗಿ ಮಡಚಿ. ಆ ಮಡಚಿದ ಗೆರೆ ಮೂಡುತ್ತಲ್ಲ, ಅದು ಆ ಸಂಪೂರ್ಣ 180 ಡಿಗ್ರಿಯನ್ನು ಸಮನಾಗಿ 2 ಭಾಗಗಳಾಗಿ ವಿಭಜಿಸಿಬಿಡುತ್ತೆ. ಇಲ್ಲಿನ ಲೆಕ್ಕಾಚಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. 180ಅನ್ನು 2ರಿಂದ ಭಾಗಿಸಿದಾಗ ನಮಗೆ 90 ಸಿಗುತ್ತೆ. ಅಂದ್ರೆ ಆ ಮಡಚಿದ ಗೆರೆಯು ನಿಖರವಾಗಿ 90 ಡಿಗ್ರಿಯ ಒಂದು ಕೋನವನ್ನು ಸೃಷ್ಟಿಸಿದೆ. ಇದು ನೋಡಲು ಇಂಗ್ಲಿಷ್ನ ಎಲ್ ಆಕಾರದಲ್ಲಿರುತ್ತೆ ಮತ್ತು ಇದನ್ನೇ ನಾವು ಲಂಬಕೋನ ಅಥವಾ ರೈಟ್ ಆಂಗಲ್ ಅಂತ ಕರೆಯೋದು. ನಾವಿಲ್ಲಿಗೆ ನಿಲ್ಲಿಸಬೇಕಾಗಿಲ್ಲ. ಆ ಕಾಗದವನ್ನು ಮತ್ತೆ ಅರ್ಧಕ್ಕೆ ಮಡಚಿದ್ರೆ ಏನಾಗುತ್ತೆ? 90 ಡಿಗ್ರಿಯ ಅರ್ಧ ಅಂದ್ರೆ 45 ಡಿಗ್ರಿ. ಹೀಗೆ ಪದೇ ಪದೇ ಮಡಚುವ ಮೂಲಕ ನಾವು 45 ಡಿಗ್ರಿ, 135 ಡಿಗ್ರಿಗಳಂತಹ ನಿಖರವಾದ ಕೋನಗಳನ್ನು ಸುಲಭವಾಗಿ ಸೃಷ್ಟಿಸಬಹುದು. ಒಂದು ಸಾಮಾನ್ಯ ಕಾಗದ ರೇಖಾಗಣಿತದ ಎಂಥ ಅದ್ಭುತ ಸಾಧನವಾಗಿ ಬದಲಾಗುತ್ತಲ್ವಾ? ಕಾಗದ ಮಡಚುವುದು ಖಂಡಿತ ಮೋಜಿನ ವಿಷಯ. ಆದ್ರೆ ಜಾಮಿತಿಯಲ್ಲಿ ಇನ್ನೂ ನಿಖರವಾದ ಅಳತೆಗಾಗಿ ನಾವು ಕೋನಮಾಪಕ ಅಥವಾ ಪ್ರೊಟ್ರಾಕ್ಟರ್ ಅನ್ನು ಬಳಸ್ತೇವೆ. ಅಳತೆಯ ಆಧಾರದ ಮೇಲೆ ನಾವು ಕೋನಗಳನ್ನು ವಿಂಗಡಿಸ್ತೇವೆ. 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದು ಲಘು ಕೋನ, ಸರಿಯಾಗಿ 90 ಡಿಗ್ರಿ ಇದ್ರೆ ಲಂಬಕೋನ, 90 ಮತ್ತು 180ರ ನಡುವೆ ಇದ್ರೆ ಅದು ವಿಶಾಲ ಕೋನ, ಮತ್ತು ನಿಖರವಾಗಿ 180 ಡಿಗ್ರಿ ಇದ್ರೆ ಅದು ಸರಳ ಕೋನ. ಇದು ತುಂಬಾನೇ ಸಿಂಪಲ್. ಈಗ ನಿಮ್ಗೊಂದು ಸಣ್ಣ ಮೆದುಳಿಗೆ ಕೆಲ್ಸ ಕೊಡುವ ಸವಾಲು. ಒಂದು ಸರಳ ರೇಖೆಯ ಮೇಲಿನ ಒಟ್ಟು ಕೋನ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ ಅಂತ ನಾವು ಕಲಿತ್ವು. ಆ ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಿದ್ದು ಅದ್ರಿಂದ ಒಂದು ಬದಿಯ ಕೋನ 80 ಡಿಗ್ರಿ ಆದ್ರೆ ಇನ್ನೊಂದು ಬದಿಯ ಕೋನ ಎಷ್ಟಿರಬೇಕು? 180ರಿಂದ 80ಅನ್ನು ಕಳೆದ್ರೆ ಸರಿಯಾದ ಉತ್ತರ 100 ಡಿಗ್ರಿ. ಎಕ್ಸಾಕ್ಟ್ಲಿ. ಲೆಕ್ಕಾಚಾರ ತುಂಬಾ ಸುಲಭ ಅಲ್ವಾ? ಅಂತಿಮವಾಗಿ ಹೇಳ್ಬೇಕಂದ್ರೆ ರೇಖಾಗಣಿತ ಅನ್ನೋದು ಕೇವಲ ನಮ್ಮ ಪಠ್ಯಪುಸ್ತಕದಲ್ಲಿರುವ ಚಿತ್ರಗಳಲ್ಲ. ಇದೊಂದು ಅದ್ಭುತ ಕಲೆ. ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಸಣ್ಣ ಸಣ್ಣ ಬಿಂದುಗಳು, ರೇಖೆಗಳು ಮತ್ತು ಕೋನಗಳಾಗಿ ನೋಡುವ ಒಂದು ಹೊಸ ದೃಷ್ಟಿಕೋನ ಇದು. ವಿಶ್ಲೇಷಣೆ ಮುಗಿಸುವ ಮುನ್ನ ಈಗಲೇ ಒಮ್ಮೆ ನಿಮ್ಮ ಸುತ್ತಮುತ್ತ ಕಣ್ಣಾಡಿಸಿ. ನೀವು ಕುಳಿತಿರುವ ಕೋಣದಲ್ಲಿ, ಕಿಟಕಿ, ಬಾಗಿಲು, ಮೇಜುಗಳಲ್ಲಿ ಎಷ್ಟೆಲ್ಲ ಕೋನಗಳು ಅಡಗಿವೆ ಅಂತ ಹುಡುಕಲು ಪ್ರಯತ್ನಿಸಿ. ರೇಖಾಗಣಿತವು ನಮ್ಮೆಲ್ಲರ ಸುತ್ತಲೂ ತುಂಬಿಕೊಂಡಿದೆ. ಇಂದಿನ ಈ ವಿಶ್ಲೇಷಣೆ ನಿಮ್ಗೆ ರೇಖಾಗಣಿತದ ಮೂಲಭೂತ ಅಂಶಗಳನ್ನು ಬಹಳ ಸುಲಭವಾಗಿ ಮತ್ತು ಆಸಕ್ತಿದಾಯಕವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಕಲಿಯುತ್ತೇ ಇರಿ.